ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಮಿಥುನ ರಾಶಿಗೆ ಅಧಿಪತಿ ಬುಧ. ಈ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 3, 4ನೇ ಪಾದಗಳು, ಆರಿದ್ರ 1, 2, 3, 4, ಪುನರ್ವಸು 1, 2, 3ನೇ ಪಾದಗಳೊಂದಿಗೆ ಒಟ್ಟು 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಜೂನ್ 2026 ಎಂಬಂತಹ ಮಾಸ ಮಿಥುನ ರಾಶಿಯವರಿಗೆ ಸಾಮಾನ್ಯವಾದಂತಹ ಮಾಸವಲ್ಲ. ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹ ಸಂಚಾರಗಳು ನಿಮ್ಮ ಆರೋಗ್ಯ, ಹಣ, ಉದ್ಯೋಗ, ವ್ಯಾಪಾರ, ಕುಟುಂಬ, ವಿವಾಹ ಇವುಗಳ ಮೇಲೆ ಬಲವಾದಂತಹ ಪ್ರಭಾವವನ್ನು ಬೀರಲಿದೆ. ಮುಖ್ಯವಾಗಿ ಜೂನ್ 2ರಂದು ಈ ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತದೆ. ಗುರುಬಲವಾದಂತಹ ಸ್ಥಾನ ಅಂದರೆ ಗುರುಸ್ಥಾನ, ಧನ ಕುಟುಂಬ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ. ಸೊ ಈ ಗುರುಗ್ರಹವಿನ ಬದಲಾವಣೆ ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಬಲವಾದಂತಹ ಶುಭ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಈ ಜೂನು ವಿಶೇಷವಾದಂತಹ ಮಾಸ. ಏಕೆ? ಎಲ್ಲಿಂದ ಲಾಭವನ್ನು ಕಾಣಬಹುದು? ಎಲ್ಲಿ ಎಚ್ಚರಿಕೆಗಳು ಅಗತ್ಯ? ಜೂನ್ 15ರಿಂದ ಯಾವ ಕಾರಣದಿಂದ ಫಲಗಳು ವೇಗವಾಗಿ ಸಿಗಲಿವೆ ಎಂಬುದನ್ನು ವಿವರವಾಗಿ ತಿಳಿಸುತ್ತೇನೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಕೊನೆಯಲ್ಲಿ ಪ್ರೀತಿ, ವಿವಾಹ, ಮಕ್ಕಳು, ಕುಟುಂಬ, ಟ್ರಾವೆಲ್ ಹಾಗೆ ಮನಿ ರಿಕವರಿ ಇವುಗಳ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ ವಿವರಿಸ್ತೇನೆ. ಈಗ ಮೊದಲಿಗೆ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಮುಖ್ಯವಾದಂತಹ ಗ್ರಹ ಸಂಚಾರಗಳು ಯಾವುವು ಎಂದು ತಿಳಿಯೋದ್ರಿಂದ ಫಲಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಸೊ ಜೂನ್ 2ರಂದು ಗುರು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಜೂನ್ 8ರಂದು ಶುಕ್ರನೂ ಸಹ ಕರ್ಕಾಟಕ ರಾಶಿಗೆ ಬರಲಿದ್ದಾರೆ. ಇನ್ನು ಜೂನ್ 15ರಂದು ರವಿಗ್ರಹ ನಿಮ್ಮ ಜನ್ಮ ರಾಶಿಗೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಜೂನ್ 21ರಿಂದ ಕುಜನು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ, ಅಂದರೆ ಮೇಷದಿಂದ ವೃಷಭಕ್ಕೆ ಬರ್ತಾರೆ. ಇನ್ನು ಜೂನ್ 22ರಂದು ಈ ಬುಧ ಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತದೆ. ಅಂದರೆ ಈ ತಿಂಗಳಲ್ಲಿ ಶೀಘ್ರವಾಗಿ ಫಲಗಳನ್ನು ನೀಡ್ತಕ್ಕಂತಹ 5 ಮುಖ್ಯವಾದಂತಹ ಗ್ರಹಗಳು ನಿಮ್ಮ ಜೀವನದಲ್ಲಿ ಭಾರೀ ಬದಲಾವಣೆಗಳನ್ನು ತರಲಿದೆ. ಇದರಲ್ಲಿ ಮುಖ್ಯವಾಗಿ ಏನಂದರೆ ಜೂನ್ 2ರಂದು ಈಗಾಗಲೇ ಅನೇಕ ಬಾರಿ ನಾನು ತಿಳಿಸಿದ್ದೇನೆ, ಗುರು ಮಿಥುನದಿಂದ ಕರ್ಕಾಟಕಕ್ಕೆ ಬರುವುದು, ಅಲ್ಲಿ ಉಚ್ಚ ಸ್ಥಾನವನ್ನು ಹೊಂದುವುದು ಮತ್ತು ಮಿಥುನ ರಾಶಿಯವರಿಗೆ ಧನಸ್ಥಾನವನ್ನು ಆಕ್ಟಿವೇಟ್ ಮಾಡ್ತಕ್ಕಂತಹದ್ದು ಎರಡನೇ ಸ್ಥಾನವೆಂದರೆ ಧನಸ್ಥಾನ, ಕುಟುಂಬ ಸ್ಥಾನ ಮತ್ತು ವಾಕ್ಸ್ಥಾನ. ಸೊ ಆರ್ಥಿಕವಾಗಿ ತುಂಬ ಮುಖ್ಯವಾದಂತಹ ಶುಭ ಫಲಗಳನ್ನು ಪಡೆದುಕೊಳ್ತೀರಿ. ಇನ್ನು ಫಲಗಳಲ್ಲಿ ಮೊದಲನೆಯದಾಗಿ ಮುಖ್ಯವಾಗಿ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಈ ತಿಂಗಳು ಪ್ರಾರಂಭದಲ್ಲೇ ನಿಮ್ಮ ಮೂಡ್ ತುಂಬ ಪಾಸಿಟಿವ್ ಆಗಿರ್ತದೆ. ಒಂದು ಒಳ್ಳೆಯ ವಾರ್ತೆ, ಒಂದು ಶುಭ ಸಮಾಚಾರ ಮತ್ತು ನೀವು ಅನೇಕ ದಿನಗಳಿಂದ ಕಾಯ್ತಾ ಇರತಕ್ಕಂತಹ ಒಂದು ವಿಚಾರದಲ್ಲಿ ಕ್ಲಾರಿಟಿ ಎಂಬುದು ಬರ್ತದೆ. ನೀವು ಸಂತೋಷದಿಂದ ಇರ್ತೀರಿ. ಶಾರೀರಿಕವಾಗಿಯೂ ಸಹ ನೀವು ತುಂಬ ಬೆಟರ್ ಆಗಿ ಫೀಲ್ ಆಗ್ತೀರಿ. ನಿಮ್ಮ ದಿನಚರಿಯಲ್ಲಿ ಆ್ಯಕ್ಟಿವ್ ಆಗಿರ್ತೀರಿ. ಆಯಾಸ ಕಡಿಮೆ ಆಗ್ತದೆ. ಯಾವುದೇ ಕೆಲಸವನ್ನು ಸಹ ಉತ್ಸಾಹದಿಂದ ಮಾಡಿಕೊಳ್ತೀರಿ. ಈ ಜೂನ್ ತಿಂಗಳಲ್ಲಿ ವೇಗವಾಗಿ ನಡೆಯುವಂತಹ ಗ್ರಹ ಬದಲಾವಣೆಯಿಂದ ನಿಮ್ಮ ಕಮ್ಯುನಿಕೇಷನ್ನು, ಸೋಷಿಯಲ್ ಕನೆಕ್ಟಿವಿಟಿ, ವೈಯಕ್ತಿಕ ಪ್ರೆಸೆನ್ಸನ್ನು ಆ್ಯಕ್ಟಿವ್ ಮಾಡ್ತವೆ ಅಂತ ಹೇಳ್ಬಹುದು. ಇದು ಗೋಚಾರಗಳ ಗ್ರಹ ಸ್ಥಿತಿ ತಿಳಿಸ್ತಾ ಇದೆ. ಹಾಗೆ ಹಳೆಯ ಸ್ನೇಹಿತರಿರಬಹುದು ಅಥವಾ ಹಳೆಯ ಯಾವುದಾದ್ರೂ ಪರಿಚಯಸ್ಥರು, ಬಂಧುಗಳು ಮರಳಿ ಭೇಟಿಯಾಗ್ತಕ್ಕಂತಹ ಅವಕಾಶವಿರ್ತದೆ. ಇಲ್ಲಿ ನಿಮಗೆ ಒಂದು ಸಣ್ಣ ಎಚ್ಚರಿಕೆ ಏನೆಂದರೆ, ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ಸಹ, ಆರೋಗ್ಯ ನಿಮಗೆ ಎಷ್ಟೇ ಉತ್ತಮವಾಗಿದ್ದರೂ ಸಹ, ಇಲ್ಲಿ ನೀವು ನೀರು, ನಿದ್ರೆ, ಆಹಾರ ವಿಷಯಗಳಲ್ಲಿ ನಿರ್ಲಕ್ಷ್ಯವನ್ನು ತೋರಬಾರ್ದು. ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ಭೋಜನವನ್ನು ಸೇವಿಸುವುದು ಇದನ್ನು ಮರೆಯಬಾರ್ದು. ಹಾಗೆ ಇನ್ನು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಅಂದರೆ ಸಂಪಾದನೆ,
ಜೂನ್ 2ರ ನಂತರ ನಿಮ್ಮ ಫೈನಾನ್ಷಿಯಲ್ ಎನರ್ಜಿ ಪೂರ್ತಿಯಾಗಿ ಬದಲಾಗ್ತಕ್ಕಂತಹ ಅವಕಾಶವಿರ್ತದೆ. ಏಕೆಂದರೆ ಗುರುವು ಕರ್ಕಾಟಕಕ್ಕೆ ಹೋಗ್ತಾ ಮಿಥುನ ರಾಶಿಯವರಿಗೆ 2ನೇ ಸ್ಥಾನ ಅಂದರೆ ಆಗಲೇ ಹೇಳಿದ ಹಾಗೆ ಧನಸ್ಥಾನ, ಕುಟುಂಬ ಸಂಪಾದನೆ, ವಾಕ್ಚಾತುರ್ಯ ಸಂಬಂಧಿಸಿದಂತಹ ಸ್ಥಾನವನ್ನು ಆಕ್ಟಿವೇಟ್ ಮಾಡ್ತಾನೆ. ಇಲ್ಲಿಯವರೆಗೂ ಹೊರಗಡೆ ನಿಂತು ಹೋಗಿರ್ತಕ್ಕಂತಹ ಹಣ, ಯಾರೋ ನಿಮಗೆ ಕೊಡಬೇಕಾಗಿರ್ತಕ್ಕಂತಹ ಸಾಲದ ಹಣ ಇರಬಹುದು, ತಡವಾದಂತಹ ಕೆಲವೊಂದು ಸೆಟ್ಲ್ಮೆಂಟ್ಸು, ನಿಂತು ಹೋಗಿರ್ತಕ್ಕಂತಹ ಹಣ, ಇವೆಲ್ಲವೂ ಸಹ ಕ್ರಮವಾಗಿ ಮೂವ್ ಆಗುತ್ತವೆ. ನಿಂತು ಹೋದಂತಹ ಡೀಲ್ಸ್ ಯಾವುದಾದ್ರೂ ಇದ್ದಲ್ಲಿ ಪೆಂಡಿಂಗ್ ಇರ್ತಕ್ಕಂತಹ ಒಪ್ಪಂದಗಳು ಇವೆಲ್ಲವೂ ಪೂರ್ಣಗೊಳ್ತಕ್ಕಂತಹ ಸಮಯ ಇದು ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಹಿಂದೆ ಕೆಲ ತಿಂಗಳುಗಳಿಂದ ಇನ್ನೇನು ಬಂತು ಎಂಬುದರಲ್ಲಿ ನಿಂತು ಹೋದಂತಹ ಹಣವೂ ಸಹ ಈ ಸಮಯ ನಿಮ್ಮ ಕೈ ಸೇರ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಈ ಗುರುಗ್ರಹವಿನ ಬಲದಿಂದ ಫೈನಾನ್ಷಿಯಲ್ ಸಮಸ್ಯೆಗಳಿಂದ ರಿಲೀಫ್ ಸಿಗುತ್ತೆ. ಈ ಜೂನ್ ತಿಂಗಳು ಕುಟುಂಬ ಆರ್ಥಿಕವಾಗಿ ಸ್ಥಿರತ್ವವನ್ನು ಹೊಂದುತ್ತೆ. ಹಾಗೆ ಪೂರ್ವಿಕರ ಆಸ್ತಿ, ಭೂಮಿ ಮತ್ತು ವಾರಸತ್ವ ಸಂಬಂಧ ಕೆಲವರಿಗೆ ಲಾಭಗಳು ಬರುತ್ತವೆ. ಇನ್ನು ಗುರುವು ಉಚ್ಚ ಸ್ಥಾನಕ್ಕೆ ಬರೋದರಿಂದ ಯಾರಾದರೂ ಎಲ್ಲಿಯಾದರೂ ಸಾಲಕ್ಕೆ ಪ್ರಯತ್ನ ಮಾಡ್ತಿದ್ರೆ ಅಥವಾ ಯಾವುದಾದ್ರೂ ಬ್ಯಾಂಕ್ಗಳಲ್ಲಿ ಲೋನ್ಗಾಗಿ ಪ್ರಯತ್ನ ಮಾಡ್ತಾಯಿದ್ರೆ ಅಂಥವರಿಗೆ ಅಪ್ರೂವಲ್ ಆಗ್ತಕ್ಕಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತವೆ. ಇನ್ನು ಮಿಥುನ ರಾಶಿಯವರ ಒಂದು ಉದ್ಯೋಗ ಮತ್ತು ಕೆರಿಯರ್ ವಿಚಾರ ಹೇಗಿದೆ ನೋಡೋಣ. ಉದ್ಯೋಗಕ್ಕಾಗಿ ತುಂಬ ಸಮಯದಿಂದ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮಿಥುನ ರಾಶಿಯ ನಿರುದ್ಯೋಗಿಗಳಿಗೆ ಈ ತಿಂಗಳಿಂದ ಒಳ್ಳೆಯ ಅವಕಾಶಗಳು ಕೂಡಿ ಬರುತ್ತವೆ. ಕಾರಣ ಆತ ಸಪ್ತಮ ಮತ್ತು ದಶಮಾಧಿಪತಿ. ದಶಮ ಸ್ಥಾನವೆಂದರೆ ವೃತ್ತಿ ಮತ್ತು ರಾಜಭಾವ. ಗುರುವು ಬಲವಾಗಿರೋದ್ರಿಂದ ಅವಕಾಶಗಳು ವೇಗವಾಗುತ್ತವೆ. ಪೆಂಡಿಂಗ್ ಇರ್ತಕ್ಕಂತಹ ಇಂಟರ್ವ್ಯೂಗಳಿರಬಹುದು, ಅಪ್ಲಿಕೇಶನ್ಸ್ ಇರಬಹುದು, ರೆಫರೆನ್ಸ್ಗಳು ಆಕ್ಟಿವ್ ಆಗುತ್ತವೆ. ಸೊ ಪರಿಸ್ಥಿತಿಗಳು ತುಂಬ ಪಾಸಿಟಿವ್ ಆಗಿ ಬದಲಾಗುತ್ತವೆ. ಈಗಾಗಲೇ ಉದ್ಯೋಗದಲ್ಲಿರ್ತಕ್ಕಂತಹ ಮಿಥುನ ರಾಶಿಯವರಿಗೂ ಸಹ ಈ ತಿಂಗಳು ತುಂಬ ಪಾಸಿಟಿವ್ ಫಲಗಳು ಬಲವಾಗಿವೆ ಅಂತ ಹೇಳಬಹುದು. ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ, ನಿಮ್ಮ ನಿರ್ಣಯಗಳಿಗೆ ಬೆಲೆ ಹೆಚ್ಚಾಗುತ್ತೆ, ಸೀನಿಯರ್ಗಳು ನಿಮ್ಮ ಮೇಲೆ ನಂಬಿಕೆಯನ್ನು ಇಡ್ತಾರೆ ಮತ್ತು ಕೆಲವೊಂದು ಜವಾಬ್ದಾರಿಗಳು ಸಹ ನಿಮಗೆ ಹೆಚ್ಚಾಗುತ್ತವೆ. ಕೋರ್ಟು ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಯಾವುದಾದ್ರೂ ಫೈಲ್ಸು, ಡಾಕ್ಯುಮೆಂಟ್ಸು ಅಪ್ರೂವಲ್ ಆಗ್ತಕ್ಕಂಥ ಕ್ಲಿಯರೆನ್ಸ್ ಎಂಬಂತಹ ವಿಷಯಗಳಲ್ಲೂ ಸಹ ನೀವು ನಿಂತು ಹೋಗಿರ್ತಕ್ಕಂತಹ ಕೆಲಸ ಯಾವುದಾದ್ರೂ ಇದ್ದಲ್ಲಿ ಅವುಗಳು ಸಹ ಸ್ವಲ್ಪ ವೇಗವನ್ನು ಪಡೆದುಕೊಳ್ತವೆ. ಇನ್ನು ಬಿಸ್ನೆಸ್, ವ್ಯಾಪಾರ ಕ್ಷೇತ್ರವನ್ನು ನೋಡೋದಾದರೆ ಈ ಜೂನ್ ತಿಂಗಳು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತಮ್ಮ ಬಿಸ್ನೆಸ್ಸನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ನಿಂತು ಹೋದಂತಹ ಯಾವುದಾದ್ರೂ ದೊಡ್ಡದಾದಂತಹ ವ್ಯಾಪಾರದ ಒಪ್ಪಂದಗಳು ಈ ಸಮಯ ಅಪ್ಡೇಟ್ ಆಗ್ತಕ್ಕಂತಹ ಅವಕಾಶಗಳು, ಇನ್ನು ವ್ಯಾಪಾರ ಸ್ಥಳದಲ್ಲಿ ಶಾಂತವಾಗಿರ್ತಕ್ಕಂತಹ ವಾತಾವರಣ ಮತ್ತು ಹೊಸ ಕಸ್ಟಮರ್ಗಳ ಪರಿಚಯ, ಈ ವ್ಯಾಪಾರ ಕ್ಷೇತ್ರ ಈ ಜೂನ್ ತಿಂಗಳು ಬಹಳ ಅಧಿಕ ಲಾಭದಿಂದ ಕೂಡಿರ್ತದೆ ಅಂತಲೇ ಹೇಳಬಹುದು. ಈ ಸಮಯ ಫ್ಯೂಚರ್ ಆಲೋಚನೆಯಿಂದ ನಿಮ್ಮ ಒಂದು ಸಿಸ್ಟಮ್ ಬದಲಾವಣೆ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀರಿ. ಉದಾಹರಣೆಗೆ ಯಾವುದಾದ್ರೂ ಹೊಸ ಟೆಕ್ನಾಲಜಿ ತೆಗೆದುಕೊಂಡು ಬರ್ತಕ್ಕಂತಹದ್ದು, ಅಥವಾ ನಿಮ್ಮ ಶಾಪು ಅಥವಾ ನಿಮ್ಮ ಶೋರೂಮು ರೆನೋವೇಷನ್ ಮಾಡ್ತಕ್ಕಂತಹದ್ದು, ಸ್ಟಾಫ್ನ ಒಂದು ಸ್ಟ್ರಕ್ಚರ್ ಬದಲಾವಣೆ ಮಾಡ್ತಕ್ಕಂತಹದ್ದು, ಡಿಜಿಟಲ್ ಮಾರ್ಕೆಟ್ನ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂತಹದ್ದು, ಹೊಸ ಪ್ರಾಡಕ್ಟು ಅಥವಾ ಹೊಸ ಸರ್ವಿಸ್ ಲೈನ್ ಪ್ರಾರಂಭ ಮಾಡ್ತಕ್ಕಂತಹದ್ದು, ಇಂತಹ ಆಲೋಚನೆಗಳು ನಿಮ್ಮಲ್ಲಿ ಬರಬಹುದು. ಸೊ ಇದರಿಂದ ಜೂನ್ ಮೊದಲ ವಾರದಲ್ಲಿ ಸ್ವಲ್ಪ ಖರ್ಚುಗಳು ಸಹ ಹೆಚ್ಚಾಗ್ತಕ್ಕಂತಹ ಅವಕಾಶವಿರ್ತದೆ. ಕಾರಣ ಇನ್ವೆಸ್ಟ್ ಮಾಡ್ತೀವಲ್ವಾ, ಆದರೆ ಇದು ಅನವಶ್ಯಕವಾದಂತಹ ಖರ್ಚಲ್ಲ, ನಿಮ್ಮ ಬಿಸ್ನೆಸ್ ಸೆಟಪ್ಗೆ ಮಾಡ್ತಾ ಇರ್ತಕ್ಕಂತಹ ಖರ್ಚು. ಜೂನ್ 15ರ ನಂತರ ರವಿ ಮಿಥುನಕ್ಕೆ ಬರ್ತಕ್ಕಂತಹದ್ದು, ಜೂನ್ 22ರಂದು ಬುಧ ಕರ್ಕಾಟಕಕ್ಕೆ ಹೋಗ್ತಕ್ಕಂತಹದ್ದು ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ಬ್ರ್ಯಾಂಡಿಂಗ್, ಡೀಲ್ ಕ್ಲೋಸಿಂಗ್, ನೆಗೋಸಿಯೇಷನ್ ಪವರ್ ಇನ್ನಷ್ಟು ಬಲವಾಗಿ ಆಕ್ಟಿವ್ ಆಗ್ತಕ್ಕಂತಹ ಅವಕಾಶವಿದೆ. ಆದ್ದರಿಂದ ಈ ತಿಂಗಳ 2ನೇ ಭಾಗದಿಂದ ಆರ್ಥಿಕವಾಗಿ ಸಾಕಷ್ಟು ಲಾಭಾಂಶವನ್ನು ಕಂಡಿದ್ದೀರಿ. ಹೊಸ ಪ್ರಾಜೆಕ್ಟ್ಸು, ಹೊಸ ಟೈಅಪ್ಸು, ಸ್ಯಾಲ್ರಿ ಇಂಪ್ರೂವ್ಮೆಂಟ್ಸು, ಹೀಗೆ ವ್ಯಾಪಾರದಲ್ಲಿ ಸೇಲ್ಸ್ ಹೆಚ್ಚಾಗ್ತಕ್ಕಂತಹದ್ದು, ಹೀಗೆ ಅನೇಕ ಶುಭ ಫಲಗಳು ಮಿಥುನ ರಾಶಿಯವರು ಕಂಡಿದ್ದಾರೆ. ಇನ್ನು ಮಕ್ಕಳು, ಕುಟುಂಬ, ಪ್ರಯಾಣ ವಿಚಾರವನ್ನು ನೋಡೋದಾದರೆ ಈ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರು ನಿಮ್ಮ ಒಂದು ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಪ್ರಯತ್ನವನ್ನು ಮಾಡ್ತೀರಿ. ಸಾಮಾಜಿಕವಾದಂತಹ ಕಾರ್ಯಕ್ರಮಗಳಿರಬಹುದು, ಬಂಧುಗಳ ಮನೆಗಳಿಗೆ ಭೇಟಿ ಅಥವಾ ಒಂದೆರಡು ಫ್ಯಾಮಿಲಿ ಟ್ರಿಪ್ಸ್ ಹೊರಡ್ತಕ್ಕಂತಹ ಅವಕಾಶಗಳೆಲ್ಲವೂ ಸಹ ನಿಮಗೆ ಬಲವಾಗಿವೆ ಅಂತ ಹೇಳ್ಬೋದು. ಇವುಗಳಲ್ಲಿ
ಒಂದು ಪ್ರಸಿದ್ಧವಾದಂತಹ ದೇವಾಲಯಗಳ ಆಧ್ಯಾತ್ಮಿಕ ಪುಣ್ಯ ಸ್ಥಳಗಳ ಪ್ರವಾಸವೂ ಸಹ ಇರಬಹುದು. ನಿಮ್ಮ ಮಕ್ಕಳ ವಿಚಾರದಲ್ಲೂ ಸಹ ಒಳ್ಳೆಯ ವಾರ್ತೆಗಳು ಅಂದರೆ ಗುಡ್ ನ್ಯೂಸ್ ಕೇಳ್ತಕ್ಕಂತಹ ಅವಕಾಶವಿರ್ತದೆ. ವಿದ್ಯೆಯಲ್ಲಿ ಅಡ್ಮಿಷನ್ಸ್ ಇರಬಹುದು, ಸ್ಕೂಲ್ ಬದಲಾವಣೆ, ಕೋರ್ಸು, ಕೆರಿಯರು, ಡೈರೆಕ್ಷನ್ ಅಥವಾ ಉದ್ಯೋಗದ ಅವಕಾಶಗಳಲ್ಲಿ ಒಳ್ಳೆಯ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಈ ರೀತಿಯ ಒಂದು ಶುಭ ವಾರ್ತೆಗಳು ಕೇಳ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ. ಇನ್ನು ಪ್ರೀತಿ ಮತ್ತು ವಿವಾಹ ವಿಚಾರವನ್ನು ನೋಡೋದಾದರೆ ಜೂನ್ 2ರ ನಂತರ ನಿಮ್ಮ ರಿಲೇಷನ್ಶಿಪ್ ಎನರ್ಜಿ ಎಂಬುದು ತುಂಬ ಬಲಗೊಳ್ಳುತ್ತೆ. ಪ್ರೀತಿಯಲ್ಲಿ ಇರ್ತಕ್ಕಂಥವರಿಗೆ ಈ ತಿಂಗಳಲ್ಲಿ ರಿಲೇಷನ್ಶಿಪ್ಪು ಸೀರಿಯಸ್ ಡೈರೆಕ್ಷನ್ಗೆ ಹೋಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಇಲ್ಲಿಯವರೆಗೂ ಮನೆಯಲ್ಲಿ ಒಪ್ಪಿಗೆ ಸಿಗುತ್ತದೋ ಇಲ್ವೋ, ಇನ್ನೂ ಸಮಯ ಬೇಕಾಗುತ್ತೋ ಏನೋ, ಹೀಗೆ ಟಾಪಿಕ್ಕು ಮುಂದೆ ಹೋಗ್ತಾನೆ ಇಲ್ವಲ್ಲ ಅಂತ ಆಲೋಚನೆಯಲ್ಲಿರ್ತಕ್ಕಂತಹ ಪ್ರೇಮಿಗಳಿಗೆ ಈ ತಿಂಗಳು ಅನುಕೂಲವಾದಂತಹ ಬದಲಾವಣೆ ಬರಬಹುದು. ಇನ್ನು ಕೆಲವರಿಗೆ ತಂದೆ ತಾಯಿಯಂದಿರ ಒಪ್ಪಿಗೆಯೂ ಸಹ ದೊರೆತು ಪ್ರೇಮ ವಿವಾಹವಾಗ್ತಕ್ಕಂತಹ ಅವಕಾಶಗಳು ಸಹ ಬಲವಾಗಿವೆ ಅಂತ ಹೇಳಬಹುದು. ಇನ್ನು ಆಲ್ರೆಡಿ ವಿವಾಹ ಆದಂತಹ ಮಿಥುನ ರಾಶಿಯ ದಂಪತಿಗಳ ನಡುವೆ ಒಳ್ಳೆಯ ಸಂಬಂಧಗಳನ್ನು ಕಾಣಬಹುದು. ಈ ಹಿಂದೆ ಇದ್ದಂತಹ ಕೆಲವೊಂದು ಕುಟುಂಬ ಸಮಸ್ಯೆಗಳು ದೂರವಾಗುತ್ತವೆ. ದಂಪತಿಗಳ ನಡುವೆ ಒಳ್ಳೆಯ ಬಾಂಧವ್ಯ ಮತ್ತು ಐಕ್ಯತೆ ಬೆಳೆದು ಒಳ್ಳೆಯ ಬಾಂಡಿಂಗನ್ನು ಕಾಣಬಹುದು. ದಂಪತಿಗಳಿಬ್ಬರು ಈ ತಿಂಗಳಲ್ಲಿ ಯಾವುದಾದರೂ ಸಣ್ಣ ಟ್ರಿಪ್ಸ್ನ ಪ್ಲಾನ್ ಮಾಡ್ತಕ್ಕಂತಹದ್ದು, ಮುಖ್ಯವಾಗಿ ವಾಟರ್ ಸೋರ್ಸ್ ಇರ್ತಕ್ಕಂತಹ ಸ್ಥಳಗಳು, ನದಿ ತೀರ, ಸಮುದ್ರ ತೀರಗಳ ಪ್ರವಾಸ ಬೆಳೆಸ್ತಕ್ಕಂತಹ ಅವಕಾಶಗಳು ಮಿಥುನ ರಾಶಿಯ ದಂಪತಿಗಳಲ್ಲಿ ಸಿಗುತ್ತವೆ. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಪಾರ್ಟ್ನರ್ಗೆ ಅವರ ತಂದೆ ತಾಯಿಯರ ಕಡೆಯಿಂದ ಆರ್ಥಿಕ ಸಹಾಯ ಇರಬಹುದು ಅಥವಾ ಯಾವುದಾದ್ರೂ ಗಿಫ್ಟ್ನ ರೂಪದಲ್ಲಿ ಅನುಕೂಲ ಪಡಿತಕ್ಕಂತಹ ಸಾಧ್ಯತೆಗಳಿರ್ತವೆ. ಟೋಟಲಿ ಈ ತಿಂಗಳು ಮಿಥುನ ರಾಶಿಯವರಿಗೆ ಮಾನಸಿಕವಾಗಿ ಪಾಸಿಟಿವ್ ಆಗಿ ಇರ್ತದೆ. ಒಳ್ಳೆಯ ವಾರ್ತೆ ಮತ್ತು ಒಳ್ಳೆಯ ಶುಭ ಸಮಾಚಾರಗಳನ್ನು ಕೇಳ್ತೀರಿ. ಫೈನಾನ್ಷಿಯಲಿ ತುಂಬ ಶುಭ ಫಲಗಳಿರ್ತವೆ. ಜೂನ್ 2ರಿಂದ ಗುರುಬಲದಿಂದ ನಿಂತು ಹೋಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಮುಂದೆ ಸಾಗುತ್ತವೆ. ಅದೇ ರೀತಿ ಜೂನ್ 8ರಿಂದ ಶುಕ್ರನ ಪ್ರಭಾವದಿಂದ ಕುಟುಂಬ ಸಂತೋಷವಾಗಿರುತ್ತವೆ. ದಂಪತಿಗಳ ನಡುವೆ ಒಳ್ಳೆಯ ಬಾಂಡಿಂಗು, ಸಂತೋಷಕರವಾದಂತಹ ವಾತಾವರಣ. ಹೀಗೆ ಮಿಥುನ ರಾಶಿಯವರ ಈ ಜೂನ್ ಅದ್ಭುತ ಫಲಗಳಿಂದ ತುಂಬಿದೆ ಅಂತ ಹೇಳ್ಬೋದು. ಇದಿಷ್ಟು ಜೂನ್ ತಿಂಗಳ ಮಿಥುನ ರಾಶಿಯವರ ಫಲಗಳು. ವೀಕ್ಷಕರೇ, ಮಿಥುನ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.